ಈ ಮೊನ್ನೆರೆ ತೊಳಸಿನ್ರಿ ಇದು ನೋಡಿ ಮತ್ತೆ ಹೊಲಸ್ ಮಾಡ್ಕೊಂಡ್ ಬಂದಾರ್ರಿ ಈಗ ನೋಡ್ರಿ ಗುಟ್ಕ ಗಿಟ್ಕ ತಿಂದು ಹೆಂಗ್ ಉಳ್ಯಾರ ಇಲ್ಲಿ ತೆಂಗಿನಕಾಯಿ ಹೊಡ್ಕೋತ ಕೂತಿ ಸಾಲಿ ಕಲಿದ್ ಗೊತ್ತಿಲ್ಲ ಇಡೀ ಡೀಸೆಲ್ ಮುಗಿಯೋ ಮಟ್ಟ ಗಾಡಿ ಓಡಿಸ್ತಾರ ನೋಡ್ರಪ್ಪ ನಮ್ಮ ಮಂದಿ ನಮ್ಮ ಮನ್ಯಾಗ ಹಿಂಗೆ 8-9 ದಿವ್ಸ ಒಳಗ ನಾವ್ ಎಲ್ಲಿ ಹೊಂಟಿವಪ್ಪ ಅಂದ್ರೆ ನಿಮಗೆ ಗೊತ್ತಿರಬಹುದು. ವರ್ಷಕ್ಕೆ ಎಲ್ಲಿ ಹೋಗ್ತೀವಿ ನಾವು ತಿರ್ಗಾಡಕ. ತಿರುಪತಿ ತಿಮ್ಮಪ್ಪ ಅಲ್ಲಿ ಹೊಂಟೀವಿ. ಹೇ ವಾಟ್ಸ್ಆಪ್ ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ಲ ನಮ್ಮ ಕರ್ನಾಟಕ ಮಂದಿಗೆ. ಮತ್ತು ಇವತ್ತು ಎಲ್ಲಿ ಹೊಂಟೇನಪ್ಪ ಅಂದ್ರೆ ದ್ಯಾಬೇರಿ ಗುಡಿಗೆ ವಾಗುಬಾಯಿ ದೇವಸ್ಥಾನಕ್ಕೆ ಹೊಂಟೀನಿ. ಯಾರ್ಯಾರು ಹೊಂಟಿವಪ್ಪ ಅಂದ್ರೆ ನಾನು ಮತ್ತ ನಮ್ಮ ಮಮ್ಮಿ ಹೊಂಟೀವಿ. ಯಾಕಂದ್ರೆ ಆ ದೇವ್ರಿಗೆ ಹೋದ್ರೇನೆ ಜರ ಶಾಂತಿ ನಮಗ. ನಾನು ಹೋಗಿದ್ದಿಲ್ಲ ಭಾಳ ದಿವಸ ಆತ. ನಡೀರಿ ಫ್ಯಾಮಿಲಿ ಹೋಗೋಣ ದ್ಯಾಬೇರಿ ವಾಗುಬಾಯಿ ಗುಡಿಗೆ. ನಮ್ಮ ಮಮ್ಮಿ ಏನೋ ರೆಡಿ ಆಗ್ತಾರೆ ಕಾಣ್ತೈತಿ, ರೆಡಿ ಆಗಿರ್ಬೇಕು. ಬಟ್ ನಾ ಈ ಕಾರ್ದಾಗ ಹೊಂಟೀನಿ. ಬುಲೆಟ್ ಗಾಡಿ ಮೇಲೆ ಹೋಗ್ಬೇಕಂತ ಮಾಡತ್ತಿದ್ದೆ. ಬುಲೆಟ್ ಗಾಡಿದ ಚಾಯ್ ಸಿಗಾಕತ್ತಿಲ್ಲ. ಮತ್ತು ನಡೀರಿ ಕಾರ್ದಾಗ ಹೋಗೋಣ ಈಗ. ಗಾಡಿ ಮೊನ್ನೆರೆ ತೊಳಸಿನ್ರಿ ಇದು ನೋಡಿ ಮತ್ತೆ ಹೊಲಸ್ ಮಾಡ್ಕೊಂಡ್ ಬಂದಾರ್ರಿ ಈಗ ನೋಡ್ರಿ ಗುಟ್ಕ ಗಿಟ್ಕ ತಿಂದು ಹೆಂಗ್ ಉಳ್ಯಾರ. ಇದೆಲ್ಲ ಯಾರ ಕೆಲ್ಸ ಗೊತ್ತೇನ್ರಿ? ಅದಕ್ಕೆ ನಮ್ಮ ತಂದೆಯವ್ರು ಬೈಕೂತ್ ಕೂತಿರ್ತಾರೆ ಇವ್ರಿಗೆ. ಗಾಡಿಗೆ ಚೆನ್ನಾಗಿ ಇಡೋದು ಗೊತ್ತಿಲ್ಲ, ಗಾಡಿ ಬೇಕಂತ ಹೇಳ್ತೀರಿ. ಆಗ ನೋಡ್ರಿ ಮೊನ್ನೆದೆ ಸರ್ವಿಸಿಂಗ್ ಮಾಡ್ಸ್ಕೊಂಡ್ ಬಂದೀನಿ. ಇದು ಕಾರ್ ವಾಶ್ ಮಾಡ್ಸ್ಕೊಂಡ್ ಬಂದೀನಿ. ಈ ಪರಿ ಹೊಲಸು ಮಾಡ್ಕೊಂಡ್ ಬಂದ್ರಿ ಮನುಷ್ಯಾಗ ಬೇಸರ ಆಗೇ ಆಗ್ತೈತಿ, ಹೌದಲ್ರಿ? ಒಳಗ್ ನೋಡ್ರಿ, ಒಳಗೆ ಎಷ್ಟು ಚಂದ ಕ್ಲೀನ್ ಮಾಡಿದ್ರು. ಇವನ್ ಕೈಯಾಗಿದ್ರೆ ಇದೇ ಹಣಿ ಬರ ನೋಡ್ರಿ. ಮತ್ ಹಿಂಗೆ ಒಟ್ಟು ಹೊಲಸ್ ನೋಡ್ರಿ ಫ್ಯಾಮಿಲಿ. ಈಗ ದ್ಯಾಬೇರಿ ಹೋಗ್ಬೇಕಂತ ಮಾಡಾಕತ್ತೀರಿ ಅಂತ ಟೈಮ್ದಾಗ ಕಾರ್ದಾಗ ಡೀಸೆಲ್ ಇರಂಗಿಲ್ಲ. ನಾ ಯಾವಾಗ ಎಲ್ಲಿ ಹೋದ್ರಿ ಇದೇ ಹಣಿ ಬರ. ಡೀಸೆಲ್ ಮುಗಿಯೋ ಮಟ್ಟ ಗಾಡಿ ಓಡಿಸ್ತಾರ ನೋಡ್ರಪ್ಪ ನಮ್ಮ ಮಂದಿ. ನಮ್ಮ ಮನ್ಯಾಗ ಹಿಂಗೆ. ಅದಕ್ಕೆ ಹೇಳ್ತೀನಿ, ಡೀಸೆಲ್ ಹಾಕಿಸ್ರಪ್ಪ ಅಂದ್ರೆ ಡೀಸೆಲ್ ಹಾಕ್ಸಂಗಿಲ್ಲ. ಅಷ್ಟೇ ಜಸ್ಟ್ 15-20 ಕಿಲೋಮೀಟರ್ ಓಡದಷ್ಟು ಅಷ್ಟೇ ಡೀಸೆಲ್ ಇರ್ತೈತಿ. ಅದ್ರಾಗ ಯಾವಾಗಲೂ ಸ್ಟಾಕೇ ಇರೋದಿಲ್ಲ. ಮತ್ತು ಬಂದು ನನಗೆ ಪಂಪ್ದಾಗ ಡೀಸೆಲ್ ಹಾಕೋಬೇಕು, ಅನ್ವಯ ಏನು ಮಾಡಕ್ ಬರೋದಿಲ್ಲ. ದೊಡ್ಡ ಗಾಡಿ ತಗೊಂಡಿರ್ತೀವಿ ಅಂದಮೇಲೆ ಮತ್ತೆ ನಾವು ಡೀಸೆಲ್ ಅದು ಹಾಕಿಸ್ಬೇಕು. ಯಾಕಪ್ಪ ಅಂದ್ರೆ ಮತ್ತೆ ಡೀಸೆಲ್ ಹಾಕ್ಸಕ್ ಆಗ್ಲಿಲ್ಲ ಅಂದ್ರೆ ಗಾಡಿ ತಗೊಂಡು ಏನ್ ಪ್ರಯೋಜನ, ಹೌದಲ್ಲ? ಅದಕ್ಕೆ ಡೀಸೆಲ್ ಹಾಕ್ಸ್ತೀನಿ 1000 ರೂಪಾಯಿ ಅದ. ಡೀಸೆಲ್ ಹಾಕಿಸ್ಕೊಂಡು ಎಲ್ಲ ಹೋಗ್ತೀನಪ್ಪ ಅಂದ್ರೆ ಮಮ್ಮಿ ಪಿಕಪ್ ಮಾಡ್ಕೋತೀನಿ. ಮನಿ ಬಲ್ಲಿನೇ ನಿಂತಾರ. ಮತ್ತೆ ಮಮ್ಮಿಗೆ ಮನಿ ಬಲ್ಲಿಂದ ಪಿಕಪ್ ಮಾಡ್ಕೊಂಡು ಸೀದಾ ವಾಗುಬಾಯಿ. ಮತ್ತೆ ವಾಗುಬಾಯಿ ಹೋದ್ಗಳೇ ಮತ್ತೆ ನೆಕ್ಸ್ಟ್ ಏನೈತಿ ಮುಂದಿನ ನನಗಂತೂ ನಂಗೆ ಗೊತ್ತಿಲ್ಲ. ಬಹುಶಃ ಬರ್ಬೋದು, ಅಷ್ಟರಲ್ಲೇ ಏನಾದ್ರೂ ಕೆಲ್ಸ ಇರ್ಬೋದು. ನಡೀರಿ ಫ್ಯಾಮಿಲಿ ಫಸ್ಟ್ ವಾಗುಬಾಯಿ ಹೋಗಿ ದರ್ಶನ್ ಪಡೆದ್ ಬರೋಣ. ಹುಲಿ 1000 ರೂಪಾಯಿ ತಕ್ ಹುಲಿ ಬರ್ಕೋತಿ ಬರ್ಕೋ. ಅಣ್ಣ ಸಂಜೆ ಕಳ್ಸಿ ಜಲ್ದಿ ಕೊಡೋದು. ಲೆಟ್ಸ್ ಗೋ. 1000 ರೂಪಾಯಿ ಗಾಡಿ ಒಳಗೆ ಡೀಸೆಲ್ ಬಿತ್ರಿ. ಈಗ ನಮ್ಮ ಅಣ್ಣನ ಹೆಸರು ಮೇಲೆ ಉದ್ರಿ ಐತಿ. ಈಗ ಎಲ್ಲಿ ಹೋಗ್ಬೇಕಪ್ಪ ಅಂದ್ರೆ ಅಗಾಳಿನೇ ಹೇಳಿದ್ದೆ ಮಮ್ಮಿಗೆ ಪಿಕಪ್ ಮಾಡ್ಕೋಬೇಕು. ನಡೀರಿ ಫ್ಯಾಮಿಲಿ ಹೋಗೋಣ. ನಮ್ಮ ಮನೆ ಬಳಿ ಬಂದಿನ್ರಿ ಈಗ ನಮ್ಮ ಮಮ್ಮಿ ಕರ್ಯಾಕ. ನಮ್ಮ ಮಮ್ಮಿ ನೋಡ್ರಿ, ಈಗ ಹೆಣ್ಮಕ್ಳು ಕುಡಿದ್ರೆ ಏನ್ ಮಾತಾಡ್ತಾರಪ್ಪ ಅಂತಾರೆ ಜನಗಳಿಗೆ ಗೊತ್ತೈತಿ. ಹೆಣ್ಮಕ್ಳಂದ್ರೆ ಒಂಥರ ಪವರ್ಫುಲ್ ಇದ್ದಂಗ. ಅವ್ರಿಗೆ ಏನು ಮಾಡಕ್ ಬರಂಗಿಲ್ಲ. ನೋಡ್ರಿ ಇಲ್ಲಿ ಹೆಂಗ್ ಮಾತಾಡತ್ತಾರ. ಅವ್ರೇನೋ ಮಾತಾಡ್ಕೊತ ಕೂತಾರ. ಡಿಸ್ಟರ್ಬ್ ಮಾಡಂಗಿಲ್ಲ ನಾವು ಈಗ ಕರ್ಯಾಗ. ನಿಂದರ ಅನ್ನಕತ್ತಾರ. ಗಾಡಿ ಏನು ಹಾರ್ನು ಹಾಕ್ದೆ ನಿಂದರಪ್ಪ ಅಂತದ್ ಏನ್ ಗಡಬಡ ಐತೆ ಅನ್ನತ್ತಾರ. ಇರ್ಲಿ ಅನ್ಕೋತಾನ. ನಾ ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕೋತೀನಿ. ಅಣ್ಣ ತೆಂಗಿನಕಾಯಿ ಕೊಡ್ರಿ. 50 50 60 ರೂಪಾಯಿ. 2 ಕಾಯಿ ಹಂಗಲ್ಲ 5 ಹಾಕತ್ತದ. 5 ಬರಂಗಿಲ್ರಿ. 2 ಕಾಯಿ ಕುಪ್ಪ ಮಾಡ್ರಿ. ಏನು 50 ರೂಪಾಯಿ 10 ರೂಪಾಯಿ ಲಿಂಬಿಕಾಯಿ ಬೇರೆ 60 ರೂಪಾಯಿ ಹಾಕಿದ್ರಿ. 5 ಲಿಂಬಿಕಾಯಿ ಬರಂಗಿಲ್ಲ. ಇದಕ್ಕೆ ದೊಡ್ಡ ಕಾಮತಿ 5000 ರೂಪಾಯಿ ಡಾಕ್ ಲಿಂಬಿಕಾಯಿ ಸರ್. ಹೂವಿನಾರ ಬೇಡ 50. आलू में 2 मिनट में मोबाइल
ಇಲ್ಲಿ ಕೇಳಿದ್ರು ಕೇಳ್ಕೊಂಬಂದಾರ ಪೂಜೆ ಕೇಳಿದ್ವಿ ಕೇಳ್ಕೊಂಬಂದಾರ ಎಲ್ಲ ಸಾರ್ಥಕ ಸಾರನೆ ಬಾಬಾ एवढं जातो एवढं चालतात हे मला का ऊन असतो सावलीच ते आज एवढी माणसं बसतात बाबा चलो हा 1,200 रुपये बक्षीस ताई हेंगे नडे हा सर दर्शनाला नडे हेंगे दर्शनाला नडे रे सेंचला आतीला हे मला का वाटत सुट नका आता ನಿಮ್ಗೆ ಗೊತ್ತಿಲ್ಲ ರೀ ते सांगितलं ಅಂತೂ ಇಂತೂ ನಮ್ದು ಒಳಗೆ ದರ್ಶನ ಮುಗಿತ್ರಿ. ಇಲ್ಲಿ ತೆಂಗಿನಕಾಯಿ ಹೊಡ್ಸಕ್ ಬಂದೆ. ಯಪ್ಪಿ ಎಷ್ಟನೈತಿ ನೀ? ಹಾ, ಇಲ್ಲಿ ತೆಂಗಿನಕಾಯಿ ಹೊಡ್ಕೋತ ಕೂತಿ ಸಾಲಿ ಕಲಿದ್ ಗೊತ್ತಿಲ್ಲ. ಹಿಡಿ ಈಗ ಶ್ರಾವಣದಾಗ ಅಷ್ಟು ಪಬ್ಲಿಕ್ ಇರಂಗಿಲ್ಲ. ಮತ್ತು ಶ್ರಾವಣ ಊದ್ಗಳೇ ಭಾಳ ರಶ್ ಇರ್ತೈತ್ರಿ. ಒಂದ್ಸಲ ನೋಡ್ರಿ ನೀವು. ಈಗ ಭಾಳ ಮಂದಿ ಬರಾತಿಲ್ಲ. ಶ್ರಾವಣ ಊದ್ಗಳೇ ಭಾಳ ಮಂದಿ ಬರ್ತಾರ. ಈ ಒಳಗೆ ಕೆಲಸ ನಡೆದಿದ್ರಿ, ನೋಡ್ಬೋದು ನೀವು ಒಳಗೆ. ಏನ್ ಬೇಕ್ರಿ? ಎಷ್ಟೈತ್ರಿ ಅದು? 10. ಈಗ ಶ್ರಾವಣ ಟೈಮ್ದಾಗ ಇಲ್ಲಿ ಮಂದಿ ಯಾರು ಬರಾತಿಲ್ಲ. ಸೊ ಭಾಳ ಅಂದ್ರೆ ಭಾಳ ಕಡಿಮೆ ಐತಿ. ಶ್ರಾವಣ ಮುಗಿದ್ಮೇಲೆ ಮಾರಿ ಹಬ್ಬ. ಇಲ್ಲಿ ಮಾರಿ ಹಬ್ಬ ಅಂದ್ರೆ ಒಂದು ಮಾತು ಹೇಳ್ಬೇಕ್ರಿ, ಶ್ರಾವಣ ಮುಗಿದ್ಕಳೆ ವಾಗುಬಾಯ್ದು ಒಂದು ದೊಡ್ಡ ಬ್ಲಾಗ್ ಮಾಡೋಮ್ರಿ. ನೋಡ್ರಿ ನೀವು ಮಿಸ್ ಮಾಡ್ಲಾರ್ದೆ. ನಮ್ಮ ತಾಯಿಯವ್ರು ಬಂದಾರ ನೋಡ್ರಿ. ಈಗ ನಾವು ಬಂದಿದ್ದು ಏರ್ಪೋರ್ಟ್ ರೋಡಿಗೆ. ಏನು ಏರ್ಪೋರ್ಟ್ದವ್ರು ಬ್ಲಾಸ್ಟಿಂಗ್ ಮಾಡಾಕತ್ತಾರತ್ತ. ಅದಕ್ಕೆ ದ್ಯಾವಿನಿ ಗುಡಿ ಬಲ್ಲಿ ನಿಂತು ನಮಗೆ ಏನಂದ್ರಪ್ಪ ಅಂದ್ರೆ ಆ ರೋಡಿಗೆ ಹೋಗ್ಬೇಡ್ರಂದ್ರ. ಈಗ ಅವ್ರು ಖರೆ ಹೇಳಾಕತ್ತಾರೋ ಏನು ಅವ್ರು ಖರೆ ಹೇಳಾಕತ್ತಾರೋ ಗೊತ್ತಿಲ್ಲ. ಅದಕ್ಕೆ ನಾ ಏನ್ ಮಾಡಿದೆಪ್ಪ ಅಂದ್ರೆ ಬಂದಿದ್ ರೊಟ್ಟಿಗೆ ಹೋಗೋದು ಚಲೋ ಬಂದೀವಿ ಏರ್ಪೋರ್ಟ್ ರೋಡಿಗೆ. ಈ ಏರ್ಪೋರ್ಟ್ ರೋಡ್ ದಿನ ಕೆಲಸ ಕಂಪ್ಲೀಟ್ ಆಗಿಲ್ಲ. ಯಾವಾಗ ಕಂಪ್ಲೀಟ್ ಮಾಡ್ತಾರೋ ಆ ದೇವರಿಗೆ ಬಿಟ್ಟಿದ್ದು. ಇಷ್ಟೊತ್ತಿಗೆ ಅದು ಆಗ್ಬೇಕಾಗಿತ್ತ. ಸರ್ಕಾರ ಬಳಿ ಬಜೆಟ್ ಇಲ್ಲ, ಸರ್ಕಾರಿ ಕಂಗಾಲ್ ಆಗಿತ್ತು, ಏನೂ ಮಾಡಕ್ ಬರಂಗಿಲ್ಲ. ಮತ್ತು ನಿಮಗೆ ಹೇಳ್ದೆ ಇಲ್ರಿ, ದ್ಯಾಬೇರಿ ಒಳಗೆ ಭಾಳ ಮಂದಿ ಕಡಿಮೆ ಅದಾರ. ಪಬ್ಲಿಕ್ ಅಂದ್ರೆ ಭಾಳ ಕಡಿಮೆ ಐತಿ. ಇಲ್ಲಿ ಏನಿಲ್ಲಪ್ಪ ಅಂದ್ರೆ ಒಂಥರ ಜಾತ್ರೆ ಇದ್ದಂಗೆ ಇರ್ತೈತಿ. ಮಂದಿಗೆ ಶ್ರಾವಣದಾಗ ಯಾರು ಬರಾಕತ್ತಿಲ್ಲ. ಶ್ರಾವಣ ಮುಗಿದ ಕಡೆ ಮಾರಿ ಹಬ್ಬ ಇರ್ತೈತಿ. ಬ್ಯಾಟಿ ಮಾಡೋರು ಬ್ಯಾಟಿ ಮಾಡ್ತಿದ್ದಾರ. ಭಾಳ ಅಂದ್ರೆ ಭಾಳ ರಶ್ ಇರ್ತೈತಿ ನೋಡ್ರಿ. ನೀವು ಬೇಕಾದ್ರೆ ಸುಳ್ಳು ಹಾಕ್ತಿದ್ರೆ ನೀವು ಒಂದ್ಸಲ ಬಂದು ವಿಸಿಟ್ ಮಾಡ್ಬೋರಿ ದ್ಯಾಬೇರಿಗೆ. ದ್ಯಾಬೇರಿಗೆ ಅಂತ ನಮ್ಮ ಕರ್ನಾಟಕ CM ಬಂದೋಗ್ಯಾರಿ ಸಿದ್ದರಾಮಯ್ಯ ಅವರು. ಮತ್ತು ನಾರ್ಮಲ್ ಮನುಷ್ಯ ಏನು ದೊಡ್ಡಲ್ಲ. ಒಂದ್ಸಲ ವಿಸಿಟ್ ಮಾಡೋದ್ರಿ. ಕೆಲಸ ಆಗಲ್ಲ ಮಂದಿ, ಭಾಳ ಮಂದಿ ಕೆಲಸ ಹಾಕೈತಿ ಇಲ್ಲಿ. ಅದಕ್ಕೆ ಇಲ್ಲಿ ಫೇಮಸ್. ಹೇ ವಾಟ್ಸ್ ಫ್ಯಾಮಿಲಿ. ಈಗೇನಪ್ಪ ಅಂದ್ರೆ ಫ್ಯಾಮಿಲಿ, ನಾವು ಇನ್ನೊಂದು 8-9 ದಿವಸ ಒಳಗೆ ನಾವು ಎಲ್ಲಿ ಹೊಂಟಿವಪ್ಪ ಅಂದ್ರೆ ನಿಮಗೆ ಗೊತ್ತಿರ್ಬೋದು. ವರ್ಷಕ್ಕೆ ಎಲ್ಲಿ ಹೋಗ್ತೀವಿ ನಾವು ತಿರುಗಾಡಕ್ಕೆ. ತಿರುಪತಿ ತಿಮ್ಮಪ್ಪ ಬಲ್ಲಿ ಹೊಂಟಿವಿ. ಈ ಸಲ ಭಾಳ ಗ್ರ್ಯಾಂಡಾಗಿ ಬ್ಲಾಗ್ ಮಾಡ್ಬೇಕಂತ ಮನಸ್ಸಾಗ ಐತಿ. ಬಟ್ ಆ ಥರ ಆಗ್ತಿತ್ತು ಇಲ್ಲೂ ಗೊತ್ತಿಲ್ಲ. ಬಟ್ ಟ್ರೈ ಮಾಡ್ತೀನಿ. ಯಾಕಂದರೆ ಆ ಥರ ಸಾಮಾನು ನನ್ನ ಬಳಿ ಇಲ್ಲ. ಈ ಗೋಪುರ ತೊಗೋಬೇಕಂತ ಮಾಡಾಕತ್ತೀನಿ. ಗೋಪುರ ತೊಗೊಳ್ಳೋ ಅಷ್ಟೊಂದು ನನ್ನ ಬಳಿ ದುಡ್ಡು ಇಲ್ಲ. ಇನ್ಸ್ಟಾ 360 ತೊಗೋಬೇಕಂತ ಐತಿ. ಅಂದ್ರೂ ಐಫೋನ್ ಐತಿ, ಐಫೋನ್ದಾಗ ಮಾಡೋಣ. ಈಗ ಒಂದು ಸ್ಟಿಕ್ಗೆ ಒಂದು ಬ್ಲಾಗ್ ಸ್ಟಿಕ್ ಬೇಕು. ಯಾಕಂದರೆ ಒಂದು ಕಾಲಿಗೆ ಒಂದು ಫೋನ್ ಬೇಕು, ಈಗ ವ್ಲಾಗಿಗೆ ಒಂದು ಫೋನ್ ಬೇಕು. ಈ 2 ಫೋನ್ ಅದಾವ ನನ್ನ ಬಳಿ ಆಲ್ರೆಡಿ. ಸೊ ಈಗ ಜಾಸ್ತಿ ನನ್ನ ಕಾಲ್ ಬರೋದು ಐಫೋನ್ದಾಗೆ. ಈ ಐಫೋನ್ ಕಾಲ್ ಏನಪ್ಪ ಅಂದ್ರೆ ಡೈರೆಕ್ಟ್ ನಂದು ಆ್ಯಂಡ್ರಾಯ್ಡ್ದಾಗ ಬಂದಾಗ ಮಾಡ್ತೀನಿ. ಭಾಳ ಕಾಲ್ ಬರಾಕತ್ತಂದ್ರೆ ಬ್ಲಾಗ್ ಮಾಡೋಕೆ ಮೂಡ್ ಬರೋದಿಲ್ಲ. ಇನ್ನೊಂದು 8-9 ದಿವಸದಾಗ ನಾವು ತಿರುಪತಿಗೆ ಹೊಂಟಿವಿ. ನೀವು ಬ್ಲಾಗ್ ಮಿಸ್ ಮಾಡಕ್ಕೆ ಹೋಗಬೇಡಿ. ಮತ್ತೇನಪ್ಪ ಅಂದರೆ ಭಾಳ ಮಂದಿ ಹೊಂಟಿವಿ ಸಲಿ. ಈಗ ನಡೀರಿ, ಮನೆ ಬಂದೈತಿ. ಇನ್ನೊಂದು 2-3 ಕಿಲೋಮೀಟ್ರ್ ಉಳಿದೈತಿ, ಮನೆಗೆ ಹೋಗೋಣ. ಆಫ್ ದ ಇಂಜನ್ ಫೈನಲಿ ನಾವು ಮನೆಗೆ ಬಂದೀವಿ ರೀ. ಫೈನಲ್ ಅಂತರೂ
ಮನೆಗೆ ಬಂದೀವಿ. ಈ ವ್ಲಾಗ್ ಇಲ್ಲೇ ಸ್ಟಾಪ್ ಮಾಡ್ಬೇಕಂತ ಐತಿ, ಆದ್ರೂ ಬೇಡ. ಈಗ ಸದ್ ನಾವು ಕ್ರಿಕೆಟ್ ಪಿಚ್ ಏನ್ ನಮ್ ತಾಂಡಿದವ್ರು ಮಾಡಕತ್ತಾರ ಅಲ್ಲಿ ಒಂದ್ ಜರ ಹೋಗಿ ಬರೋಮ. ಅಲ್ಲಿ ಹೋಗಿ ಬಂದ್ ಕೂಡೇನೆ ಈ ವ್ಲಾಗ್ ಅಲ್ಲಿ ಎಂಡ್ ಆಗ್ಬೋದು, ಇಲ್ಲ ನಮ್ಮ ಮನೆ ಬಳಿ ಬಂದು ಎಂಡ್ ಆಗಬಹುದು. ಲೆಟ್ಸ್ ಗೋ. ಗಾಡಿ ಹ್ಯಾಂಡ್ ಬ್ರೇಕ್ ಹಾಕಿಲ್ಲೋ ಮತ್ತು ಗೇರ್ದಾಗ. ಯಾವಾಗಲೂ ಗಾಡಿ ಬಂದ್ ಮಾಡಿದ ಕೂಡಲೇ ಗೇರ್ ಹಾಕೋದು ಮರಕ್ಕೆ ಹೋಗ್ಬೇಡ್ರಿ ಫ್ಯಾಮಿಲಿ. ನಾ ಕ್ರಿಕೆಟ್ ಪಿಚ್ಚಿಗೆ ಬಂದಿದ್ದೆ, ಯಾರೇ ಇಲ್ಲಿ ಪ್ರಾಕ್ಟೀಸ್ ಮಾಡಾಕತ್ತಾರತ್ತ, ಯಾರು ಇಲ್ಲಪ್ಪ. ಮತ್ತು ಏನು ಮಾಡಕ್ಕೆ ಬರೋದಿಲ್ಲ. ಮೊನ್ನೆ ನಿನ್ನೆನೆ ಪಿಚ್ ಸ್ವಚ್ಛ ಮಾಡಿಸಿ ನೋಡ್ರಿ ಎಲ್ಲ. ಈಗ ನಮ್ಮ ಅಲ್ಲಾಪುರ ತಾಂಡೆಯ ಒಂದು ಕ್ರಿಕೆಟ್ ಪ್ರೀಮಿಯಂ ಲೀಗ್ ನಡೆಯಕತ್ತೈತಿ. ಯಾರು ಗೆಲ್ತಾರೋ ಯಾರು ಸೋಲ್ತಾರೋ ಗೊತ್ತಿಲ್ಲ, ಆದರೆ ಹೊರಗಿನವ್ರ ಮಂದಿ ಟೀಮ್ ಅಲಾವಿಲ್ಲ, ನಮ್ಮ ತಾಂಡೆ ಮಂದಿನೇ ಅಷ್ಟೇ. ನಡೀರಿ, ಯಾರೂ ಇಲ್ಲ. ಈಗ ಮತ್ತೆ ಪಿಚ್ ಸ್ವಚ್ಛ ಮಾಡಿಸ್ಯಾರ. ಒಂಥರ ಚಿನ್ನಸ್ವಾಮಿ ಸ್ಟೇಡಿಯಂ ಇದ್ದಂಗೆ ಐತೆ ನಮಗಿದು. ನಮ್ಮ ಪಾಲಿಗೆ ಇದೆ. ಇದು ಬಿಟ್ಟರೆ ನಮ್ಮ ತಾಂಡೆ ಒಳಗೆ ಯಾವ ಪಿಚ್ಚೇ ಇಲ್ಲ. ನಡೀರಿ ಫ್ಯಾಮಿಲಿ, ಮನೆಗೆ ಹೋಗೋಣ.